ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಅಲ್ಲಿ ಗಲಭೆಗಳಾಗ್ತಾ ಇವೆ. ಹೀಗಾಗಿ ಅಲ್ಲಿಂದ ಭಾರತೀಯ ವಿದ್ಯಾರ್ಥಿಗಳು ಸ್ವದೇಶಕ್ಕೆ ಹಿಂತಿರುಗಿ ಬರ್ತಾ ಇದ್ದಾರೆ. ಜೊತೆಗೆ ಬಾಂಗ್ಲಾದಿಂದ ಅಲ್ಲಿನ ಜನ ಬಂದರೂ ಕೂಡ ಅವರಿಗೆ ನಾವು ಆಶ್ರಯ ಕೊಡ್ತೀವಿ ಅನ್ನೋ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಹೇಳಿಕೆಗೆ ಬಾಂಗ್ಲಾದೇಶದ ಸಚಿವರೇ ಸಿಕ್ಕಾಪಟ್ಟೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಮತಾ ಅವರ ನಿರ್ಧಾರ ಭಯೋತ್ಪಾದಕರು ಭಾರತದ ಒಳಗೆ ನುಸುಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಬಾಂಗ್ಲಾದೇಶ ಹೇಳಿದೆ. ಅವರಿಗೆ ಗೊತ್ತಾದಷ್ಟು ಕೂಡ ನಮ್ಮ ನಾಯಕರಿಗೆ ಗೊತ್ತಾಗೋದಿಲ್ಲ ಅಂತಲ್ಲ. ಅಲ್ಲಿಂದ ಬಂದ ನಿರಾಶ್ರಿತರಿಗೆ ಇಲ್ಲಿ ಆಶ್ರಯ ಕೊಟ್ಟರೆ ಒಂದು ಸಮುದಾಯದ ಮತ ಬ್ಯಾಂಕನ್ನು ಸಂತೋಷಪಡಿಸಬಹುದು ಅನ್ನೋ ದುರಾಲೋಚನೆ ನಮ್ಮ ರಾಜಕಾರಣಿಗಳದ್ದು. ನಮ್ಮ ಪೊಲಿಟಿಷಿಯನ್ಗಳ ಈ ಕೊಳಕು ರಾಜಕೀಯಗಳು ಇದ್ದಿದ್ದೆ. ಈಗ ಬಾಂಗ್ಲಾದೇಶದಿಂದ ಸಾಕಷ್ಟು ಜನ ಭಾರತಕ್ಕೆ ಅಕ್ರಮವಾಗಿ ವಲಸೆ ಬರೋದು ಹಿಂದಿನಿಂದಲೂ ನಡೀತಾ ಇದೆ. ನಮ್ಮ ದಕ್ಷಿಣ ಭಾರತದ ಸಾಕಷ್ಟು ಕಡೆಗಳಲ್ಲಿ ಬಂಗಾಳಿಗಳು ಅಂತ ಹೇಳಿಕೊಂಡು ಸಾಕಷ್ಟು ಬಾಂಗ್ಲಾ ಅಕ್ರಮ ವಲಸಿಗರು ನೆಲೆಸಿದ್ದಾರೆ. ಕಾಫಿ ತೋಟಗಳಲ್ಲಿ, ಎಸ್ಟೇಟ್ಗಳಲ್ಲಿ ಅವರು ಸೆಟ್ಲ್ ಆಗಿರೋದು, ನಕಲಿ ದಾಖಲೆಗಳನ್ನು ಹೊಂದಿರೋದು, ಇದೆಲ್ಲ ಆಗಾಗ ಬಹಿರಂಗವಾಗ್ತಾ ಇರುತ್ತೆ. ಹಾಗಾದ್ರೆ ಈ ಅಕ್ರಮ ವಲಸಿಗರು ನಮ್ಮ ಗಡಿ ದಾಟಿ ಒಳಗೆ ಹೇಗೆ ಬರ್ತಾರೆ? ಈ ಬಗ್ಗೆ ಬಾಂಗ್ಲಾದೇಶದ ಯೂಟ್ಯೂಬರ್ ಒಬ್ಬರು ಒಂದಷ್ಟು ಮಾಹಿತಿಯನ್ನು ಹೊರಹಾಕಿದ್ದಾರೆ. ಆ ಮಾಹಿತಿ ಭಾರತ ಸರ್ಕಾರಕ್ಕೊಂದು ಎಚ್ಚರಿಕೆ ಆಗಬೇಕು. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ? ಆ ಯೂಟ್ಯೂಬರ್ ಹೇಳಿರೋದೇನು? ಅಕ್ರಮ ವಲಸೆಯ ರಾಜಮಾರ್ಗ ಯಾವುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನಿಮಗೊಂದು ವಿಷಯ ತಿಳಿಸಬೇಕಿದೆ. ಸ್ನೇಹಿತರೆ, ಸಂಸ್ಕೃತ ಕಲಿಬೇಕು ಅನ್ನೋದು ಸಾಕಷ್ಟು ಜನರ ಆಸೆ. ಇನ್ನು ಕೆಲವರು ನಮಗೆ ಕಲಿಯೋದಕ್ಕಾಗಲಿಲ್ಲ, ನಮ್ಮ ಮಕ್ಕಳಾದರೂ ಸಂಸ್ಕೃತದ ಶ್ಲೋಕಗಳು, ಸಂಸ್ಕೃತಿ, ಸಂಸ್ಕಾರ ಇದೆಲ್ಲವನ್ನ ಕಲಿಬೇಕು ಅಂದ್ಕೋತಾರೆ. ಆದರೆ ಶಾಲೆ, ಕಚೇರಿ, ಬೇರೆ ಬೇರೆ ಕೆಲಸಗಳ ನಡುವೆ ಅದು ಸಾಧ್ಯವಾಗೋದು ಕಷ್ಟ ಆಗುತ್ತೆ. ಜೊತೆಗೆ ಕಲಿಸೋರು ಯಾರು? ಇನ್ನು ಈ ಬಗ್ಗೆ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮಗೆ ಅನುಕೂಲವಾಗುವ ಸಮಯದಲ್ಲಿ ನೀವು ಮತ್ತು ನಿಮ್ಮ ಮಕ್ಕಳು ಇಬ್ಬರು ಕೂಡ ಆನ್ಲೈನ್ ಮೂಲಕನೇ ಸಂಸ್ಕೃತವನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನವದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮುಕ್ತ ಸ್ವಾಧ್ಯಾಯ ಪೀಠ ನಮಗಂಥದ್ದೊಂದು ಅವಕಾಶವನ್ನು ಒದಗಿಸಿಕೊಡ್ತಾ ಇದೆ. 8 ರಿಂದ 14 ವರ್ಷದ ಮಕ್ಕಳಿಗೆ ನೈತಿಕ ಶಿಕ್ಷಣ, 12 ವರ್ಷ ಮೇಲ್ಪಟ್ಟವರಿಗೆ ಸಂಸ್ಕೃತ ಭಾಷಾವತರಣಿ ಸೇರಿದ ಹಾಗೆ ಹಲವು ವಿಭಾಗಗಳನ್ನು ಅವರು ಪರಿಚಯಿಸ್ತಾ ಇದ್ದಾರೆ. ಮಕ್ಕಳಿಗೆ ಸಂಸ್ಕೃತದ ಜೊತೆಗೆ ನೀತಿಕಥೆಗಳು, ಶ್ಲೋಕಗಳು, ಭಜನೆಗಳ ಮೂಲಕ ಇವತ್ತಿನ ಮಕ್ಕಳು ತುಂಬ ಮಿಸ್ ಮಾಡಿಕೊಳ್ತಾ ಇರೋ ನೈತಿಕ ಶಿಕ್ಷಣವನ್ನು ಕೊಡಲಾಗುತ್ತೆ. ಇನ್ನು ನೀವು ಕೂಡ ಸಂಸ್ಕೃತ ಕಲಿಬಹುದು. ಸಂಸ್ಕೃತ ಓದೋದು, ಮಾತಾಡೋದು, ಬರೆಯೋದು ಎಲ್ಲವನ್ನ ಕಲಿಸ್ತಾರೆ. ಇದು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕಾರ್ಯಕ್ರಮ. ಸಂಸ್ಕೃತ ಹಾಗೂ ಸಂಸ್ಕೃತಿಯನ್ನು ಕಲಿಯುವ ಆಸಕ್ತಿ ಇದ್ದರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9440 697799 944 978650. ವೆಬ್ಸೈಟ್ ವಿಳಾಸ msp.ac.in. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಆಗಸ್ಟ್ 7, 2024. ಗೆಳೆಯರೆ, ಭಾರತದ ಗಡಿಯ ರಾಜ್ಯಗಳ ಮೂಲಕ ರೋಹಿಂಗ್ಯಾಗಳು ಹೇಗೆ ಭಾರತವನ್ನು ಪ್ರವೇಶ ಮಾಡ್ತಾರೆ, ಅವರಿಗೆ ನಕಲಿ ದಾಖಲೆಗಳು ಹೇಗೆ ಸಿಗುತ್ತವೆ ಮತ್ತು ಅವರು ಹಿಂದೂ ಹೆಸರುಗಳಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ಬೇಕಾದ ಹಿಂದಿನೂ ಕಲಿತು ಬೇರೆ ಬೇರೆ ರಾಜ್ಯಗಳಿಗೆ ಹೇಗೆ ಹೋಗ್ತಾರೆ ಅನ್ನೋ ಬಗ್ಗೆ ಇತ್ತೀಚೆಗೆ ಒಂದು ವಿಡಿಯೋದಲ್ಲಿ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಕಳೆದ 2 ತಿಂಗಳುಗಳ ಅವಧಿಯಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಈಶಾನ್ಯ ರಾಜ್ಯದ ವಿವಿಧ ರೈಲ್ವೆ ಸ್ಟೇಷನ್ಗಳಲ್ಲಿ 88ಕ್ಕೂ ಹೆಚ್ಚು ರೋಹಿಂಗ್ಯಾಗಳನ್ನು ಹಾಗೂ ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ವಶಕ್ಕೆ ತಗೊಂಡಿದೆ. ಇದರ ಜೊತೆಗೆ 5 ಮಂದಿ ಭಾರತೀಯರನ್ನು ಕೂಡ ಈ ಕೃತ್ಯಕ್ಕೆ ಸಹಾಯ ಮಾಡಿದ ಹಿನ್ನೆಲೆಯಲ್ಲಿ ಬಂಧಿಸಲಾಗಿದೆ. ಇದು ಭಾರತಕ್ಕೆ ಬರ್ತಿರುವ ಅಕ್ರಮ ವಲಸಿಗರ ಸಂಖ್ಯೆ ದಿನೇ ದಿನೇ ಹೇಗೆ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಗೆಳೆಯರೆ, ಭಾರತ ಬಾಂಗ್ಲಾದೇಶದ ಜೊತೆ 4096 ಕಿಲೋಮೀಟರ್ನಷ್ಟು ಉದ್ದದ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅದರಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ಮಿಜೋರಾಂ ಹಾಗೂ ತ್ರಿಪುರಾ ರಾಜ್ಯಗಳು ಬಾಂಗ್ಲಾದೇಶದ ಜೊತೆ ಗಡಿಯನ್ನು ಹೊಂದಿವೆ. ಸೊ ಈ 5 ರಾಜ್ಯಗಳ ಮೂಲಕವೇ ಬಾಂಗ್ಲಾದೇಶಿಯರು ಭಾರತಕ್ಕೆ ಅಕ್ರಮವಾಗಿ ನುಸುಳಿ ಬರ್ತಾರೆ. ಕೆಲ ಕಡೆಗಳಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಈ ಅಕ್ರಮ ವಲಸಿಗರನ್ನ ಬಂಧಿಸುತ್ತೆ. ಮತ್ತೆ ಕೆಲವು ಬಾರಿ BSFನ ಕಣ್ತಪ್ಪಿಸಿ ಈ ವಲಸೆ ನಡೆದು ಹೋಗುತ್ತೆ. ಇವತ್ತು ಬಾಂಗ್ಲಾ ವಲಸಿಗರು ಭಾರತದಲ್ಲಿ ಎಷ್ಟಿದ್ದಾರೆ ಅಂದರೆ, ಬೆಂಗಳೂರಿನ ಲೈವ್ ಬ್ಯಾಂಡ್ಗಳಲ್ಲಿ, ಇನ್ಯಾವುದೋ ಮಾಂಸದ ದಂಧೆಯಲ್ಲಿ, ಮುಂಬೈನ ವೇಶ್ಯಾವಾಟಿಕೆಗಳಲ್ಲಿ ರಕ್ಷಿಸಲ್ಪಡ್ತಾ ಇರೋ ಹುಡುಗಿಯರ ಪೈಕಿ ಬಾಂಗ್ಲಾದೇಶಿಗಳ ಸಂಖ್ಯೆ ತುಂಬಾನೇ ದೊಡ್ಡದು. ಹಾಗೆ ನಮ್ಮ ಕಟ್ಟಡದ ಕಾರ್ಮಿಕರು, ಕಸ ಸಂಸ್ಕರಣಾ ಘಟಕಗಳಲ್ಲಿ ಕೆಲಸ ಮಾಡೋರು, ಕಾಫಿ ಎಸ್ಟೇಟು, ಟೀ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡ್ತಾ ಇರೋ ನೌಕರರು, ತಮಿಳುನಾಡಿನ ನಾನಾ ಭಾಗಗಳಲ್ಲಿ ಕಾಣಸಿಗುವ ಕಾರ್ಮಿಕ ವರ್ಗದಲ್ಲಿ ಬಹುಪಾಲು ಬಾಂಗ್ಲಾ ಅಕ್ರಮ ವಲಸಿಗರೇ ಇದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಂತೂ ಹೇಳೋದೇ ಬೇಡ. ಅಲ್ಲಿ 3.5 ಕೋಟಿಯಷ್ಟು ಮುಸ್ಲಿಮರಿದ್ದಾರೆ. ಅವರಲ್ಲಿ ಎಷ್ಟು ಮಂದಿ ಬಾಂಗ್ಲಾದೇಶಿಯರು ಅನ್ನೋದು ಸ್ಪಷ್ಟ
ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲ. ಈ ವಿಷಯವಾಗಿ ಕೇಂದ್ರ ಸರ್ಕಾರ ಹಾಗೂ ಪಶ್ಚಿಮ ಬಂಗಾಳದ ಸರ್ಕಾರದ ನಡುವೆ ಆಗಾಗ ಸಂಘರ್ಷಗಳು ನಡೀತಾ ಇರುತ್ತವೆ. ಇದೇ ಕಾರಣಕ್ಕೆ CAA ಹಾಗೂ NRCಗಳಿಗೆ ಪಶ್ಚಿಮ ಬಂಗಾಳ ವಿಪರೀತ ಪ್ರಮಾಣದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ CAA ಹಾಗೂ NRC ಬಗ್ಗೆ ಹಿಂದೆನೇ ಮಾಹಿತಿ ಕೊಟ್ಟಿದ್ದೀನಿ, ಹೀಗಾಗಿ ಆ ವಿಷಯದ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಇನ್ನು ಹೀಗೆ ಅಕ್ರಮವಾಗಿ ಬಂದು ನೆಲೆ ನಿಂತ ಬಾಂಗ್ಲಾದೇಶಿ ವಲಸಿಗರಿದ್ದಾರೆ ನೋಡಿ, ಅವರಲ್ಲಿ ಬಹಳಷ್ಟು ಮಂದಿಯ ಬಳಿ ಆಧಾರ್ ಕಾರ್ಡುಗಳು ಇವೆ. ನಾವು ಪಶ್ಚಿಮ ಬಂಗಾಳದವರು, ಅಸ್ಸಾಂನವರು ಅಂತ ಅವರು ಸುಲಭವಾಗಿ ಸುಳ್ಳು ಹೇಳ್ತಾರೆ. ಗಡಿ ದಾಟಿಸುವಾಗ ಇಲ್ಲಿ ಯಾರ್ಯಾರು ಕೇಳಿದರೆ ಏನೇನು ಹೇಳಬೇಕು ಅನ್ನೋ ಬಗ್ಗೆ ಕೂಡ ಅವರಿಗೆ ತರಬೇತಿಯನ್ನು ಕೊಡಲಾಗಿರುತ್ತೆ. ಗೆಳೆಯರೆ, 2014ರಲ್ಲೇ ಬೆಂಗಳೂರಲ್ಲಿರೋ ಬಾಂಗ್ಲಾ ಕಾಲೋನಿ ಅಂತ ಕರೆಸಿಕೊಳ್ಳುವ ಪ್ರದೇಶಕ್ಕೆ ನಾನು ಹೋಗಿದ್ದೆ. ಅವರೆಲ್ಲ ಕೂಡ ಬೆಂಗಳೂರಿನ ಪ್ರತಿಷ್ಠಿತ IT ಪಾರ್ಕ್ನ ಪಕ್ಕದಲ್ಲೇ ನಿರ್ಮಾಣ ಆಗಿರೋ ಸ್ಲಮ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರಲ್ಲಿ ಎಷ್ಟು ಮಂದಿ ನಿಜವಾದ ಭಾರತೀಯರು, ಯಾರು ಬಾಂಗ್ಲಾದೇಶಿಯರು ಅನ್ನೋದನ್ನ ಸರಿಯಾಗಿ ಪರಿಶೀಲಿಸುವ ಕೆಲಸ ಇವತ್ತಿಗೂ ಆಗ್ತಾ ಇಲ್ಲ. ಇನ್ನು ಈ ಅಕ್ರಮ ವಲಸೆ ಅನ್ನೋದಿದೆ ನೋಡಿ, ಅದು ದೇಶದ ಭದ್ರತೆಗೆ ಖಂಡಿತ ಒಳ್ಳೆಯದಲ್ಲ. ಆದರೆ ವೋಟ್ ಬ್ಯಾಂಕು, ಮತ ರಾಜಕಾರಣ ಮಾಡೋ ನಮ್ಮ ನಾಯಕರಿಗೆ ಇದು ಅರ್ಥ ಆಗೋದಿಲ್ಲ. ಇನ್ನು ಇವರು ವಿಷಯಕ್ಕೆ ಕೈ ಹಾಕಿದ್ರೆ ಮಾನವ ಹಕ್ಕುಗಳ ಸಂಘಟನೆಗಳು ಬರುತ್ತವೆ, ಮತಗಳ ಮುಖಂಡರು ಬರ್ತಾರೆ ಅಂತ ಪೊಲೀಸರು ಕೂಡ ಹೆದರ್ತಾರೆ. ಗೆಳೆಯರೆ, ಬಾಂಗ್ಲಾದೇಶಿಯರು ಭಾರತಕ್ಕೆ ವಲಸೆ ಬರುವುದಿದೆಯಲ್ಲ, ಅದು ಇವತ್ತು ನಿನ್ನೆಯ ಕಥೆ ಅಲ್ಲ. ಅದಕ್ಕೆ ದಶಕಗಳ ಇತಿಹಾಸನೇ ಇದೆ. ಒಂದು ಕಾಲದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಉಳ್ಕೊಂಡಿದ್ದ ಅಸಂಖ್ಯಾತ ಹಿಂದೂಗಳು ಅಲ್ಲಿ ತಮಗಾಗ್ತಾ ಇದ್ದ ಸಮಸ್ಯೆಗಳ ಕಾರಣಕ್ಕೆ ಅಲ್ಲಿಂದ ಭಾರತಕ್ಕೆ ವಲಸೆ ಬಂದರು. ಅವರನ್ನ ಭಾರತ ಕೂಡ ಸ್ವಾಗತಿಸಿ ಅವರಿಗೊಂದಷ್ಟು ನೆಲೆಗಳನ್ನು ಒದಗಿಸಿಕೊಡ್ತು. ಆ ಬಳಿಕ 1969ರಲ್ಲಿ ಮತ್ತು ಆ ನಂತರ ಪೂರ್ವ ಪಾಕಿಸ್ತಾನದ ಜನ ಮತಭೇದ ಇಲ್ಲದೆ ಭಾರತಕ್ಕೆ ಬರೋದಕ್ಕೆ ಶುರು ಮಾಡಿದ್ರು. ಲಕ್ಷಾಂತರ ಮಂದಿ ಭಾರತಕ್ಕೆ ನಿರ್ಗತಿಕರಾಗಿ ಬಂದರು. ಅದು ಬಾಂಗ್ಲಾ ವಿಮೋಚನೆಗೆ ನಾಂದಿ ಹಾಡ್ತು. ಆದರೆ 1971ರಲ್ಲಿ ಬಾಂಗ್ಲಾದೇಶದ ರಚನೆ ಆಯ್ತಲ್ಲ, ಆ ನಂತರ ಕೂಡ ಭಾರತಕ್ಕೆ ಈ ಅಕ್ರಮ ವಲಸೆಯ ಸಮಸ್ಯೆ ಏನು ತಪ್ಪಲಿಲ್ಲ. ಸಹಸ್ರಾರು ಮಂದಿ ಅಕ್ರಮವಾಗಿ ಭಾರತಕ್ಕೆ ಬಂದರು. ಅಸ್ಸಾಮಲ್ಲಿ ಇವರ ಸಂಖ್ಯೆ ಮತ್ತು ಸಮಸ್ಯೆ ಎರಡೂ ಹೆಚ್ಚಾಗ್ತಾ ಹೋದ್ವು. ಅಲ್ಲಿ ಸಂಘರ್ಷಗಳಾದವು. ಯಾವಾಗ ಅಸ್ಸಾಮಲ್ಲಿ ಗಲಾಟೆಗಳು ಹೆಚ್ಚಾಗ್ತಾ ಹೋದ್ವು, ಭಾರತ ಸರ್ಕಾರ ಈ ಅಕ್ರಮ ವಲಸಿಗರನ್ನ ನಿಯಂತ್ರಿಸೋದಕ್ಕೆ ಇಲ್ಲಿಗಲ್ ಮೈಗ್ರೆಂಟ್ ಆಕ್ಟ್ 1983 ಜಾರಿಗೆ ತಗೊಂಡು ಬಂತು. ಆ ಮೂಲಕ 1971ರ ನಂತರ ಯಾರೆಲ್ಲ ವಿದೇಶಿಯರು ಅಕ್ರಮವಾಗಿ ಭಾರತಕ್ಕೆ ಬಂದು ನೆಲೆಸಿದಾರೋ ಅಂಥವರನ್ನ ಪತ್ತೆ ಮಾಡಿ ಅವರನ್ನು ಮತ್ತೆ ಬಾಂಗ್ಲಾದೇಶಕ್ಕೆ ವಾಪಸ್ಸು ಕಳುಹಿಸುವ ಕೆಲಸ ಶುರುವಾಯಿತು. ಆದರೆ ಅದು ಬರೀ ಪೇಪರ್ಗಳಲ್ಲಾಯ್ತೇ ಹೊರತು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರಲಿಲ್ಲ. ಭಾರತ ಅವತ್ತಿನಿಂದ ಇವತ್ತಿನವರೆಗೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ವಾಪಸ್ಸು ಕಳುಹಿಸುವ ಪ್ರಯತ್ನವನ್ನು ಮಾಡ್ತಲೇ ಇದೆ. ಆದರೆ ನಮಗಿದರಲ್ಲಿ ಯಶಸ್ಸು ಸಿಕ್ಕಿಲ್ಲ. ಹೀಗೆ ಭಾರತದಲ್ಲಿ ಹೆಚ್ಚಾಗ್ತಾ ಇರೋ ಬಾಂಗ್ಲಾದೇಶಿಗಳನ್ನ ನಿಯಂತ್ರಿಸೋದು ಹೇಗೆ ಅಂತ ಕೇಂದ್ರ ಸರ್ಕಾರ ಒಂದು ಕಡೆ ತಲೆ ಕೆಡಿಸ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಬಾಂಗ್ಲಾದೇಶದ ಯೂಟ್ಯೂಬರ್ ಒಬ್ಬ ಸಂಚಲನವನ್ನು ಸೃಷ್ಟಿ ಮಾಡಿದ್ದಾನೆ. ಅವನು ಬಾಂಗ್ಲಾದೇಶದಿಂದ ಸುಲಭವಾಗಿ BSFನ ಕಣ್ ತಪ್ಪಿಸಿ ಭಾರತಕ್ಕೆ ಹೇಗೆ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೋದರ ಮೂಲಕ ಭಾರತದ ಗಡಿಯಲ್ಲಿ ಎಲ್ಲೆಲ್ಲಿ ಲೋಪಗಳಿವೆ ಅನ್ನೋದನ್ನ ಬಹಿರಂಗಗೊಳಿಸಿದ್ದಾನೆ. ಇದು ಭಾರತಕ್ಕೆ ಎಚ್ಚರಿಕೆಯ ಗಂಟೆ ಆಗೋದರ ಜೊತೆಗೆ ಎಲ್ಲೆಲ್ಲಿ ತನ್ನ ಹಿಡಿತವನ್ನ ಭಾರತ ಬಿಗಿಗೊಳಿಸಬೇಕು ಅನ್ನೋ ಬಗ್ಗೆ ಒಂದಷ್ಟು ಬೆಳಕು ಚೆಲ್ತಾ ಇದೆ. ಬಾಂಗ್ಲಾದೇಶದಲ್ಲಿ DH ಟ್ರಾವೆಲಿಂಗ್ ಇನ್ಫೋ ಅನ್ನೋ ಯೂಟ್ಯೂಬ್ ಅನ್ನು ನಡೆಸ್ತಾ ಇರೋ ಆ ಯುವಕ ಭಾರತದ ಮೇಘಾಲಯದ ಮೂಲಕ ಹೇಗೆ ಸುಲಭವಾಗಿ ಗಡಿ ದಾಟಬಹುದು ಅನ್ನೋ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದಾನೆ. ಅದರ ಕೊನೆಯಲ್ಲಿ ಅವನು ಹೀಗೆ ಅಕ್ರಮ ವಲಸೆ ಹೋಗ್ತಾ ಬಾಂಗ್ಲಾದೇಶದ ಮಾನ ಮರ್ಯಾದೆಗಳನ್ನು ತೆಗಿಬೇಡಿ ಅಂತ ತನ್ನ ದೇಶದ ಜನಕ್ಕೆ ಹೇಳ್ಕೊಂಡಿದ್ದಾನೆ. ಆದರೆ ಅದನ್ನು ಕೇಳೋರು ಯಾರು? ಗೆಳೆಯರೆ, ಇಲ್ಲಿ ಆ ಯೂಟ್ಯೂಬರ್ ತೋರಿಸಿರುವ ಹಾದಿ ಹೇಗಿದೆ ಅನ್ನೋದು ಅರ್ಥ ಆಗಬೇಕು ಅಂದರೆ ಮೊದಲು ಈ ಭಾಗದಲ್ಲಿನ ಬಾಂಗ್ಲಾ ಮತ್ತು ಭಾರತದ ಭೌಗೋಳಿಕ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಾಂಗ್ಲಾದೇಶ. ದಕ್ಷಿಣದಲ್ಲಿ ಬಂಗಾಳ ಕೊಲ್ಲಿಯನ್ನು ಗಡಿಯಾಗಿ ಹೊಂದಿದ್ರೆ ಉಳಿದ ಕಡೆಗಳಲ್ಲಿ ಭೂಗಡಿಗಳನ್ನು ಬಾಂಗ್ಲಾ ಹೊಂದಿದೆ. ಅದರಲ್ಲಿ ಹೆಚ್ಚು ಪಾಲು ಭಾರತದ ಜೊತೆಯಲ್ಲೇ ಇದೆ. ಇನ್ನುಳಿದ ಹಾಗೆ ಮ್ಯಾನ್ಮಾರ್ನ ಜೊತೆಯಲ್ಲಿ ಕೂಡ ಬಾಂಗ್ಲಾ ಒಂದಷ್ಟು ಗಡಿಯನ್ನು ಹೊಂದಿದೆ. ಇಲ್ಲಿ ಭಾರತದ ತ್ರಿಪುರಾ, ಮೇಘಾಲಯ, ಮಿಜೋರಾಂ, ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳಗಳು ಬಾಂಗ್ಲಾ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತವೆ. ಈ 5 ರಾಜ್ಯಗಳ ಪೈಕಿ ಈ ಯೂಟ್ಯೂಬರ್ ಆಯ್ಕೆ ಮಾಡಿಕೊಂಡಿರೋದು ಮೇಘಾಲಯವನ್ನು. ಇಲ್ಲಿ ಮೇಘಾಲಯದ ಜೊತೆ ಗಡಿಯನ್ನು ಹಂಚಿಕೊಳ್ತಾ ಇರೋದು ಬಾಂಗ್ಲಾದೇಶದ ಸಿಲ್ಹೆಟ್ ಡಿವಿಷನ್. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಿಲ್ಹೆಟ್. ಈ ಡಿವಿಷನ್ ನಲ್ಲಿ 4 ಜಿಲ್ಲೆಗಳಿವೆ. ಸುನಾಮ್ಗಂಜ್, ಶಿಲ್ಹಟ್, ಹಬೀಬ್ಗಂಜ್ ಹಾಗೂ ಮೌಲ್ವಿ ಬಜಾರ್ಗಳಲ್ಲಿ ಕಾಣಿಸುತ್ತವೆ. ಈ 4 ಜಿಲ್ಲೆಗಳ ಪೈಕಿ ಸುನಾಮ್ಗಂಜ್ ಏನಿದೆ, ಇದು ಭಾರತಕ್ಕೆ ದಾರಿಯನ್ನು ಒದಗಿಸಿಕೊಡುತ್ತೆ ಅಂತ ಆ ಯೂಟ್ಯೂಬರ್ ಹೇಳ್ತಾನೆ. ಗೆಳೆಯರೆ,
ಈ ಭಾಗದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಫೆನ್ಸಿಂಗ್ ಇದೆ. ಸಾಮಾನ್ಯವಾಗಿ ಇಲ್ಲಿ ಆ ಬಾರ್ಡರನ್ನು ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಎಲ್ಲ ಕಡೆಗಳಂತೆ ಇಲ್ಲಿ ಕೂಡ ಕೆಲ ಕಳ್ಳ ಕಿಂಡಿಗಳಿವೆ. ಈ ಕಿಂಡಿಗಳ ಮೂಲಕ ಅಕ್ರಮ ವಲಸೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಯೂಟ್ಯೂಬರ್ ಹೇಳಿರೋ ಪ್ರಕಾರ ಸುನಾಮ್ಗಂಜ್ ಪ್ರದೇಶದಲ್ಲಿ ಸಾಕಷ್ಟು ಅರಣ್ಯ ಪ್ರದೇಶ ಇದೆ. ಮೇಘಾಲಯ ಭಾಗದಲ್ಲಿ ಕೂಡ ಅರಣ್ಯ ಪ್ರದೇಶ ಇದೆ. ಈ ಅರಣ್ಯದ ಒಳಗೆ ಭಾರತದ ಗಡಿಯನ್ನು ಮುಟ್ಟುವ ಕಾಲುದಾರಿ ಇದೆ. ಆ ದಾರಿಯನ್ನು ಅನುಸರಿಸಿ ಬಂದರೆ ನೇರವಾಗಿ ಭಾರತ ಮತ್ತು ಬಾಂಗ್ಲಾದೇಶಗಳ ಗಡಿ ಭಾಗಕ್ಕೆ ಬಂದು ನಿಲ್ತೀವಿ. ಅಲ್ಲಿ ಕೂಡ ಎಲ್ಲಂದ್ರಲ್ಲಿ ಗಡಿ ದಾಟೋದಕ್ಕೆ ಆಗೋದಿಲ್ಲ. ಅಲ್ಲದೆ ಕೆಲವೊಮ್ಮೆ ಈ ಭಾಗದಲ್ಲಿ BSF ಇರುತ್ತೆ. ಆದರೆ ಅದೃಷ್ಟ ಚೆನ್ನಾಗಿದ್ದು BSF ಇಲ್ಲದೆ ಇರೋ ಹೊತ್ತಲ್ಲಿ ಈ ಜಾಗಕ್ಕೆ ಬಂದಿದ್ದೇ ಆದರೆ ಇಲ್ಲಿರೋ ಕಳ್ಳ ಮಾರ್ಗಗಳನ್ನು ಸುಲಭವಾಗಿ ದಾಟಬಹುದು. ಇಲ್ಲಿ ಗಡಿ ಬೇಲಿ ಇದ್ರೂ ಕೂಡ ಕೆಲ ಕಡೆಗಳಲ್ಲಿ ನೀರು ಹರಿದು ಹೋಗೋದಕ್ಕೆ ಅಂತಲೇ 1.5 ಇಂದ 2 ಅಡಿ ವ್ಯಾಸದ ಸಿಮೆಂಟ್ ಪೈಪುಗಳನ್ನು ಹಾಕಲಾಗಿದೆ. ಆ ಮೂಲಕ ನೀರು ಭಾರತದ ಕಡೆಯಿಂದ ಬಾಂಗ್ಲಾದ ಕಡೆಗೆ ಹರಿದು ಹೋಗೋ ವ್ಯವಸ್ಥೆ ಇದೆ. ಈ ಪೈಪುಗಳ ಮೂಲಕ ಸುಲಭವಾಗಿ ಭಾರತವನ್ನು ಸೇರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾಹಿತಿಯನ್ನು ಆ ಯೂಟ್ಯೂಬರ್ ಕೊಟ್ಟಿದ್ದಾನೆ. ಇದು ಗಡಿ ಭಾಗದಲ್ಲಿನ ನಮ್ಮ ಬಲಹೀನತೆಗಳನ್ನು ತೋರಿಸ್ತಾ ಇದೆ. ಇಷ್ಟು ದಿನ ತ್ರಿಪುರಾದ ಮೂಲಕ ನದಿಗಳನ್ನು ದಾಟಿ ಅಲ್ಲಿನ ಏಜೆಂಟರ ಸಹಾಯದಿಂದ ಭಾರತಕ್ಕೆ ಬರ್ತಾ ಇದ್ದ ಬಾಂಗ್ಲಾದೇಶಿಯರನ್ನ ಹಾಗೂ ಹೀಗೂ ರೈಲ್ವೆ ಸ್ಟೇಷನ್ಗಳ ಬಳಿ ಗುರುತಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಈ ಮೇಘಾಲಯದ ಕಳ್ಳ ಮಾರ್ಗದ ಮೂಲಕ ಬರುವವರು ನೇರವಾಗಿ ಭಾರತದಲ್ಲಿ ಕೃಷಿ ಕಾರ್ಮಿಕರಾಗಿ ಕೆಲಸಕ್ಕೆ ಸೇರುವ ಸಾಧ್ಯತೆಗಳಿರುತ್ತವೆ. ಅಲ್ಲದೆ ಮೇಘಾಲಯದಿಂದ ಅಸ್ಸಾಂಗೆ ಬಂದು ಅಲ್ಲಿ ಟೀ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋ ಸಾಧ್ಯತೆಗಳಿರುತ್ತವೆ. ಹೀಗೆ ಅವರು ಬಂದ ಕೆಲ ವರ್ಷಗಳ ಬಳಿಕ ಅವರಿಗೆ ಅಲ್ಲಿನ ಯಾವನೋ ಸ್ಥಳೀಯ ಪುಢಾರಿ ಆಧಾರ್ ಕಾರ್ಡ್ಗಳನ್ನು ಮಾಡಿಸ್ಕೊಡ್ತಾನೆ, ರೇಷನ್ ಕಾರ್ಡ್ ಸಿಗುತ್ತೆ. ಆ ನಂತರ ಅವರು ಭಾರತದಲ್ಲಿ ಸೆಟ್ಲ್ ಆಗ್ತಾರೆ. ಹೀಗೆ ಬಂದವರಿಂದಲೇ ಇವತ್ತು ಅಸ್ಸಾಮಲ್ಲಿ ಅಸ್ಸಾಮಿಗಳು ಹಾಗೂ ಮುಸ್ಲಿಮರ ನಡುವೆ ಸಂಘರ್ಷ ಏರ್ಪಡ್ತಾ ಇರೋದು. ಇನ್ನು ಭಾರತದ ಆಧಾರ್ ಕಾರ್ಡ್ ಅನ್ನು ಪಡೆದ ನಂತರ ಈ ಜನ ಭಾರತದ ಯಾವ ರಾಜ್ಯಕ್ಕೆ ಬೇಕಾದರೂ ಬರಬಹುದು. ಇದರಿಂದ ಭಾರತದ ಭದ್ರತೆಗೆ ಧಕ್ಕೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದವರ ಬಗ್ಗೆ ಬಾಂಗ್ಲಾದಲ್ಲಿರುವ ಅವರ ಸಂಬಂಧಿಕರಿಗೆ ಗೊತ್ತಿರುತ್ತೆ. ಇವರು ಅವರ ಸಂಪರ್ಕದಲ್ಲಿ ಕೂಡ ಇರ್ತಾರೆ. ಹೀಗಾಗಿ ಪಾಕಿಸ್ತಾನದ ISI ಬಾಂಗ್ಲಾದಿಂದ ಭಾರತಕ್ಕೆ ಅಕ್ರಮವಾಗಿ ನುಸುಳಿ ಬಂದ ಈ ವಲಸಿಗರನ್ನ ಬಳಸಿಕೊಂಡು ಭಾರತದಲ್ಲಿ ಸ್ಲೀಪರ್ ಸೆಲ್ಗಳನ್ನು ಬೆಳೆಸುವ ಸಾಧ್ಯತೆಯನ್ನು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಹೀಗಾಗಿ ಭಾರತ ಸರ್ಕಾರ ಹಾಗೂ BSF ಈ ರೀತಿಯ ಹುಳುಕುಗಳ ಬಗ್ಗೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು. ಈ ಕಳ್ಳದಾರಿಗಳನ್ನು ಮುಚ್ಚಬೇಕು. ಸದ್ಯಕ್ಕೆ ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ತ್ರಿಪುರಾಗಳಲ್ಲಿರುವ ಅಕ್ರಮ ವಲಸೆಯ ಸಮಸ್ಯೆ ಮುಂದಿನ ದಿನಗಳಲ್ಲಿ ಇಡೀ ಭಾರತವನ್ನು ಕಾಡದ ಹಾಗೆ ನೋಡ್ಕೋಬೇಕು ಅಂದರೆ ಮೊದಲು ಗಡಿಗಳನ್ನು ಭದ್ರಪಡಿಸಬೇಕು. ಆ ನಂತರ ಈಗಾಗಲೇ ಬಂದು ನೆಲೆಸಿರುವ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಹುಡುಕಿ ಅವರನ್ನು ಮತ್ತೆ ಅವರವರ ದೇಶಗಳಿಗೆ ಕಳುಹಿಸುವ ಕೆಲಸವನ್ನು ಕೂಡ ಯುದ್ಧೋಪಾದಿಯಲ್ಲಿ ಮಾಡಬೇಕಾದ ಅಗತ್ಯ ಇದೆ. ಆದರೆ ನಮ್ಮಲ್ಲಿ ಆ ಕೆಲಸನ ಮಾಡೋರು ಯಾರು? ಇದು ಗೆಳೆಯರೆ, ಯೂಟ್ಯೂಬರ್ ಒಬ್ಬ ವೀಸಾ ಪಾಸ್ಪೋರ್ಟು ಏನೂ ಇಲ್ಲದೆ ಭಾರತಕ್ಕೆ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಹೇಗೆಲ್ಲ ಪ್ರವೇಶ ಮಾಡಬಹುದು ಅನ್ನೋ ಬಗ್ಗೆ ತಿಳಿಸಿಕೊಟ್ಟಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಬಗ್ಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.